ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಎಚ್ ಪೂಜಾರ್, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮುಂಡಗೋಡ್. ಇವತ್ತಿನ ಈ ಸಂದರ್ಭದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯ ಅಂತಾರಾಷ್ಟ್ರೀಯ ಸಂಘಟನೆಗಳ ಅಡಿಯಲ್ಲಿ ಬರ್ತಕ್ಕಂತಹ ಲೀಗ್ ಆಫ್ ನೇಷನ್ಸದ ಪ್ರಧಾನ ಅಂಗಗಳು ಹಾಗೂ ಅವುಗಳ ಕಾರ್ಯಗಳ ಕುರಿತಂತೆ ಚರ್ಚಿಸುತ್ತೇನೆ. ಮೊದಲಿಗೆ ಲೀಗ್ ಆಫ್ ನೇಷನ್ಸದ ವಿಷಯಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. Background of the League of Nations. So League of Nations, it came into existence in the year 1920 as a result of Paris Peace Conference. And the League of Nations, it was the idea of creation of League of Nations is the American President Woodrow Wilson. And League of Nations ಇದು 1920ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು, ಪ್ಯಾರಿಸ್ಸಿನ ಶಾಂತಿ ಸಮ್ಮೇಳನದ ಪ್ರತಿಫಲವಾಗಿ ಇದು ಅಸ್ತಿತ್ವಕ್ಕೆ ಬಂದಿದೆ. And it was designed to enforce the conditions of the Versailles Treaty. ಇದು ವರ್ಸೈಲ್ಸ್ ಒಪ್ಪಂದದ ಎಲ್ಲ ಕರಾರುಗಳನ್ನು ಇತ್ಯರ್ಥಗೊಳಿಸುವ ನಿಟ್ಟಿನಲ್ಲಿ ಲೀಗ್ ಆಫ್ ನೇಷನ್ಸ್ ಅಸ್ತಿತ್ವಕ್ಕೆ ಬಂದಿರುತ್ತದೆ. ಸೊ ಇಟ್ ಬಿಕೇಮ್ ಎ ಫೋರಮ್ ಟು ಸೆಟ್ಲ್ ದ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್. ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇದಿಕೆಯಾಗಿ ಪರಿಣಮಿಸಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ವಾದ ವಿವಾದಗಳನ್ನು ಹಾಗೂ ತಂಟೆ ತಕರಾರುಗಳನ್ನು ಶಾಂತಿಯುತವಾಗಿ ಬಗೆಹರಿಸುವಂಥ ಒಂದು ವೇದಿಕೆಯಾಗಿ ಮಾರ್ಪಟ್ಟಿದೆ. ಹಿಯರ್ 3 ಮೇನ್ ಆರ್ಗನ್ಸ್ ಆಫ್ ದಿ ಲೀಗ್ ಆಫ್ ನೇಷನ್ಸ್. ಇಲ್ಲಿ ನಾವು ನೋಡುವ ಹಾಗೆ ಲೀಗ್ ಆಫ್ ನೇಷನ್ಸ್ದ 3 ಅಂಗಗಳ ಕುರಿತಂತೆ ಚರ್ಚಿಸುತ್ತೇವೆ. ಮೊದಲನೆಯದಾಗಿ ದಿ ಲೀಗ್ ಅಸೆಂಬ್ಲಿ ಮಹಾಸಭೆ, ದಿ ಕೌನ್ಸಿಲ್ ಮಹಾಮಂಡಳಿ, ದ ಸೆಕ್ರೆಟರಿಯೇಟ್ ಸಚಿವಾಲಯ. ಅದರಲ್ಲಿ ಮೊದಲನೇದಾಗಿ ದಿ ಲೀಗ್ ಅಸೆಂಬ್ಲಿ. ಇಲ್ಲಿ ಕಂಪೋಸಿಷನ್, ರಚನೆ, ಮೀಟಿಂಗ್ಸ್, ಅದರ ಒಂದು ಸಭೆಗಳು, ಅಪಾಯಿಂಟ್ಮೆಂಟ್ ಆಫ್ ದ ಚೇರ್ಮನ್, ಈ ಲೀಗ್ ಅಸೆಂಬ್ಲಿಯ ಅಧ್ಯಕ್ಷರ ಒಂದು ಆಯ್ಕೆ, ಅದೇ ರೀತಿಯಾಗಿ ಲೀಗ್ ಅಸೆಂಬ್ಲಿಯ ಒಂದು ಕಾರ್ಯಗಳ ಕುರಿತಂತೆ ಇಲ್ಲಿ ಚರ್ಚಿಸುವ. ಮೊದಲನೇದಾಗಿ ರಚನೆ. ಸೊ ಲೀಗ್ ಆಫ್ ನೇಷನ್ಸದ ಎಲ್ಲ ಸದಸ್ಯ ರಾಷ್ಟ್ರಗಳು ಲೀಗ್ ಅಸೆಂಬ್ಲಿಯ ಸದಸ್ಯ ರಾಷ್ಟ್ರಗಳಾಗಿರುತ್ತವೆ. ಸೊ ದ ಮೆಂಬರ್ ಸ್ಟೇಟ್ಸ್ ಆಫ್ ಲೀಗ್ ಆಫ್ ನೇಷನ್ಸ್ ಆರ್ ದ ಮೆಂಬರ್ ಸ್ಟೇಟ್ಸ್ ಆಫ್ ದಿ ಲೀಗ್ ಅಸೆಂಬ್ಲಿ. ಸೊ ಮೀಟಿಂಗ್ಸ್, ಇಟ್ ವಿಲ್ ಮೀಟ್ ಒನ್ಸ್ ಇನ್ ಎ ಇಯರ್. ಸೊ ವರ್ಷಕ್ಕೆ ಒಮ್ಮೆ ಈ ಲೀಗಿನ ಅಸೆಂಬ್ಲಿ ಅಥವಾ ಮಹಾಸಭೆಯು ಕಾರ್ಯಕಲಾಪಗಳನ್ನು ನಡೆಸುತ್ತದೆ ಅಥವಾ ಸದನದಲ್ಲಿ ಉಪಸ್ಥಿತವಿರುತ್ತದೆ. ಅಪಾಯಿಂಟ್ಮೆಂಟ್ ಆಫ್ ದಿ ಚೇರ್ಮನ್. ಈ ಲೀಗ್ ಅಸೆಂಬ್ಲಿಯ ಅಥವಾ ಮಹಾಸಭೆಯ ಅಧ್ಯಕ್ಷನನ್ನು ಲೀಗ್ ಅಸೆಂಬ್ಲಿಯ ಸದಸ್ಯರಲ್ಲಿ ಒಬ್ಬನನ್ನು ಅಧ್ಯಕ್ಷನನ್ನಾಗಿ ಸದಸ್ಯರು ಆಯ್ಕೆ ಮಾಡುತ್ತಾರೆ. ಫಂಕ್ಷನ್ಸ್, ಮಹಾಸಭೆಯ ಪ್ರಮುಖ ಕಾರ್ಯಗಳು. ಒಂದು, membership to new states. Here the assembly is having power to accept new states as a member states of League of Nations by 2/3 majority of its members. ಮಹಾಸಭೆಯ ಒಂದು ಪ್ರಮುಖ ಕಾರ್ಯವೆಂದರೆ ಹೊಸ ರಾಷ್ಟ್ರಗಳನ್ನು ಲೀಗ್ ಆಫ್ ನೇಷನ್ಸದ ಸದಸ್ಯ ರಾಷ್ಟ್ರಗಳನ್ನಾಗಿ ಮಾಡುವಂಥ ಒಂದು ನಿರ್ಣಯವನ್ನು ಕೈಗೊಳ್ಳುವುದು. ಆ ನಿರ್ಣಯವನ್ನು 2/3 ಬಹುಮತದಿಂದ ಅನುಮೋದಿಸುವ ಮೂಲಕ ಹೊಸ ರಾಷ್ಟ್ರಗಳಿಗೆ ಲೀಗ್ ಆಫ್ ನೇಷನ್ಸದ ಸದಸ್ಯತ್ವವನ್ನು ಪ್ರಾಪ್ತ ಮಾಡಿಸುತ್ತದೆ. ನೆಕ್ಸ್ಟ್, ಅಪಾಯಿಂಟ್ಮೆಂಟ್ ಆಫ್ 15 ಜಡ್ಜಸ್ ಟು ಇಂಟರ್ನ್ಯಾಷನಲ್ ಕೋರ್ಟ್. ಶಾಶ್ವತ ಅಂತಾರಾಷ್ಟ್ರೀಯ ನ್ಯಾಯಾಲಯದ 15 ನ್ಯಾಯಾಧೀಶರನ್ನು ಆಯ್ಕೆ ಮಾಡುವಂತಹ ಅಧಿಕಾರವು ಈ ಲೀಗ್ ಆಫ್ ನೇಷನ್ಸದ ಮಹಾಸಭೆಗೆ ಇರುತ್ತದೆ. ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಲೀಗ್. ಮಹಾಸಭೆಯ ಇನ್ನೊಂದು ಪ್ರಮುಖ ಕಾರ್ಯವೆಂದರೆ ಲೀಗ್ ಆಫ್ ನೇಷನ್ಸದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ಕೂಡ ಇದಕ್ಕೆ ಪ್ರಾಪ್ತವಾಗಿದೆ. ಟು ಅಪಾಯಿಂಟ್ ನಾನ್ ಪರ್ಮನೆಂಟ್ ಮೆಂಬರ್ಸ್ ಟು ಕೌನ್ಸಿಲ್. ಸೊ ದ ನಾನ್ ಪರ್ಮನೆಂಟ್ ಮೆಂಬರ್ಸ್ ಟು ಕೌನ್ಸಿಲ್ ಆರ್ ಅಪಾಯಿಂಟೆಡ್ ಬೈ ದಿ ಲೀಗ್ ಅಸೆಂಬ್ಲಿ. ಸೊ ಮಹಾಸಭೆಗೆ ಮಹಾಮಂಡಳಿಯ ಶಾಶ್ವತವಲ್ಲದ ಸದಸ್ಯರನ್ನು ಆಯ್ಕೆ ಮಾಡುವಂತಹ ಅಧಿಕಾರವು ಇರುತ್ತದೆ. ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ಪೆನ್ಸಸ್. ಇಲ್ಲಿ ಲೀಗ್ ಆಫ್ ನೇಷನ್ಸದ ಒಟ್ಟಾರೆ ಎಲ್ಲ ಖರ್ಚುಗಳು ಲೀಗ್ ಆಫ್ ನೇಷನ್ಸದ ಎಲ್ಲ ಸದಸ್ಯ ರಾಷ್ಟ್ರಗಳಲ್ಲಿ ಸಮನಾಗಿ ಹಂಚುವಂತಹ ಒಂದು ಕಾರ್ಯವನ್ನು ಈ ಮಹಾಸಭೆಯು ಮಾಡುತ್ತದೆ. ಸೊ ದ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ದಿ ಲೀಗ್ ಆಫ್ ನೇಷನ್ಸ್ ಈಸ್ ಡಿವೈಡೆಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ದ ಮೆಂಬರ್ ಸ್ಟೇಟ್ಸ್ ಆಫ್ ದಿ ಲೀಗ್ ಆಫ್ ನೇಷನ್ಸ್. ನೆಕ್ಸ್ಟ್, ದಿ ಕೌನ್ಸಿಲ್. ಸೊ ದಿಸ್ ಈಸ್ ದ ಸೆಕೆಂಡ್ ಆರ್ಗನ್ ಆಫ್ ದಿ ಲೀಗ್ ಆಫ್ ನೇಷನ್, and the council is considered or described as the executive of the League of Nations, as well as the assembly is also considered and described as the parliament of the League of Nations. So
ಇಲ್ಲಿ ಮಹಾಮಂಡಳಿಯನ್ನು ನಾವು ಲೀಗ್ ಆಫ್ ನೇಷನ್ಸ್ದ ಕಾರ್ಯಾಂಗವೆಂದು ಬಣ್ಣಿಸುತ್ತೇವೆ. ಅದೇ ರೀತಿಯಾಗಿ ಮಹಾಸಭೆಯನ್ನು ಈ ಲೀಗ್ ಆಫ್ ನೇಷನ್ಸ್ದ ಶಾಸಕಾಂಗ ಅಥವಾ ಸಂಸತ್ತು ಎಂದು ಕೂಡ ಬಣ್ಣಿಸಲಾಗಿದೆ. ಪರ್ಮನೆಂಟ್ ಆ್ಯಂಡ್ ನಾನ್ ಪರ್ಮನೆಂಟ್ ಮೆಂಬರ್ಸ್. ಮಹಾಮಂಡಳಿಯು 5 ಶಾಶ್ವತ ಸದಸ್ಯರನ್ನು 4 ಶಾಶ್ವತವಲ್ಲದ ಸದಸ್ಯರನ್ನು ಕೌನ್ಸಿಲಿಗೆ ಆಯ್ಕೆ ಮಾಡುವಂತಹ ಅಧಿಕಾರವನ್ನು ಹೊಂದಿದೆ. ಮೀಟಿಂಗ್ಸ್. ಮಹಾಮಂಡಳಿಯು ವರ್ಷಕ್ಕೆ 4 ಬಾರಿ ಅಧಿವೇಶನದಲ್ಲಿದ್ದು ಸಭೆಯ ಕಾರ್ಯಕಲಾಪಗಳನ್ನು ನಿರ್ವಹಿಸುವಂಥ ಒಂದು ಅಧಿಕಾರವನ್ನು ಹೊಂದಿದೆ. ಫಂಕ್ಷನ್ಸ್ ಆಫ್ ದಿ ಕೌನ್ಸಿಲ್. ಮಹಾಮಂಡಳಿಯ ಪ್ರಮುಖ ಕಾರ್ಯಗಳು. ಇಂಪ್ಲಿಮೆಂಟ್ ದ ಡಿಸಿಷನ್ಸ್ ಆಫ್ ದಿ ಅಸೆಂಬ್ಲಿ. ಸೊ all decisions are taken by the assembly and such decisions are implemented or enforced by the council. ಸೊ ಲೀಗ್ ಆಫ್ ಕೌನ್ಸಿಲದ ಪ್ರಧಾನ ಅಂಗವಾದಂತಹ ಅಸೆಂಬ್ಲಿಯ ಎಲ್ಲ ನಿರ್ಣಯಗಳನ್ನು ಅನುಷ್ಠಾನಗೊಳಿಸುವಂತಹ ಅಂತಿಮ ಜವಾಬ್ದಾರಿ ಈ ಮಹಾಮಂಡಳಿಗೆ ಇರುತ್ತದೆ. ಅಬ್ಸರ್ವೇಷನ್ಸ್, ದಿ ಫಂಕ್ಷನ್ಸ್ ಆಫ್ ಸೆಕ್ರೆಟರಿಯೇಟ್. ಸೊ ಕೌನ್ಸಿಲ್ ಈಸ್ ಹ್ಯಾವಿಂಗ್ ಅಬ್ಸರ್ವೇಷನ್ಸ್ ಆರ್ ಹ್ಯಾವಿಂಗ್ ಕಂಟ್ರೋಲ್ ಓವರ್ ದ ಫಂಕ್ಷನ್ಸ್ ಆಫ್ ದಿ ಸೆಕ್ರೆಟರಿಯೇಟ್. ಸಚಿವಾಲಯದ ಎಲ್ಲ ಕಾರ್ಯಕಲಾಪಗಳ ಮೇಲೆ ಅದು ದಿನನಿತ್ಯ ನಿರ್ವಹಿಸುವಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುವಂತಹ ಹಾಗೂ ಮೇಲ್ವಿಚಾರಣೆ ಮಾಡುವಂತಹ ಒಂದು ಪ್ರಮುಖವಾದ ಜವಾಬ್ದಾರಿ ಕೂಡ ಮಹಾಮಂಡಳಿಗೆ ಇರುತ್ತದೆ. ಡಿಸ್ಕಸ್ ದ ಮ್ಯಾಟರ್ಸ್ ರಿಲೇಟೆಡ್ ವರ್ಲ್ಡ್ ಪೀಸ್. ಸೊ ದ ಕೌನ್ಸಿಲ್ ಇಟ್ ಈಸ್ ಹ್ಯಾವಿಂಗ್ ದ ಪವರ್ ಟು ಡಿಸ್ಕಸ್ ದ ಮ್ಯಾಟರ್ಸ್ ವಿಚ್ ಆರ್ ರಿಲೇಟೆಡ್ ಟು ವೈಲೇಟ್ ದ ವರ್ಲ್ಡ್ ಪೀಸ್. ಅಂದರೆ ಜಾಗತಿಕ ಶಾಂತಿಗೆ ಭಂಗ ತರುವಂತಹ ಅಥವಾ ಧಕ್ಕೆ ತರುವಂತಹ ಅಥವಾ ಜಾಗತಿಕ ಶಾಂತಿಯನ್ನು ಉಲ್ಲಂಘನೆ ಮಾಡುವಂತಹ ಎಲ್ಲ ವಿಷಯಗಳ ಕುರಿತಾಗಿ ಚರ್ಚಿಸುವಂತಹ ಒಂದು ಅಂತಿಮ ಅಧಿಕಾರ ಈ ಮಹಾಮಂಡಳಿಗೆ ಇರುವುದು ಕಂಡುಬರುತ್ತದೆ. ಸೆಟ್ಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್. ದಿ ಕೌನ್ಸಿಲ್ ಈಸ್ ಹ್ಯಾವಿಂಗ್ ಪವರ್ ಟು ಸೆಟ್ಲ್ ದಿ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ವಿತ್ ಪೀಸ್ಫುಲಿ. ಸೊ ಅಂತಾರಾಷ್ಟ್ರೀಯ ಮಟ್ಟದ ವಾದ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವಂತಹ ಒಂದು ಅಧಿಕಾರ ಈ ಲೀಗ್ ಆಫ್ ನೇಷನ್ಸ್ದ ಪ್ರಧಾನ ಅಂಗವಾದ ಮಹಾಮಂಡಳಿಗೆ ಇರುತ್ತದೆ. ಪ್ರೊಟೆಕ್ಟ್ ದ ಸಾವರೆಂಟಿ ಆಫ್ ದಿ ಕಂಟ್ರೀಸ್. ಎಲ್ಲ ಸದಸ್ಯ ರಾಷ್ಟ್ರಗಳ ಪರಮಾಧಿಕಾರವನ್ನು, ಸ್ವಾತಂತ್ರ್ಯ, ಸಮಗ್ರತೆಯನ್ನು ರಕ್ಷಿಸುವಂತಹ ಹಾಗೂ ಮನ್ನಿಸುವಂತಹ ಹಾಗೂ ಅವುಗಳಿಗೆ ಗೌರವ ನೀಡುವಂತಹ ಒಂದು ಜವಾಬ್ದಾರಿ ಈ ಮಹಾಮಂಡಳಿಗೆ ಇರುತ್ತದೆ. ಡಿಸ್ಮಿಸಲ್ ದ ಮೆಂಬರ್ಶಿಪ್ ಆಫ್ ಲೀಗ್ ಆಫ್ ನೇಷನ್ಸ್. ಇಟ್ ಮೀನ್ಸ್ ಇಫ್ ಎನಿ member states violates the constitution of League of Nations, so such state is dismissed by the council. ಒಂದು ವೇಳೆ ಲೀಗ್ ಆಫ್ ನೇಷನ್ಸ್ದ ಸಂವಿಧಾನವನ್ನು ಯಾವುದೇ ಸದಸ್ಯ ರಾಷ್ಟ್ರವು ಉಲ್ಲಂಘನೆ ಮಾಡಿದ್ದೇ ಆದಲ್ಲಿ ಅಂತಹ ಸದಸ್ಯ ರಾಷ್ಟ್ರದ ಸದಸ್ಯತ್ವವನ್ನು ವಜಾ ಮಾಡುವಂಥ ಅಧಿಕಾರ ಮಹಾಮಂಡಳಿಗೆ ಇರುವುದು ಕಂಡುಬರುತ್ತದೆ. ದಿ ಸೆಕ್ರೆಟರಿಯೇಟ್. ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಸೆಕ್ರೆಟರಿ. Secretariat prepares the proceedings of the assembly and the council, and last one is appointment of personnel. ಸಚಿವಾಲಯದ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಾವು ನೋಡೋದೇ ಆದಲ್ಲಿ ಸಚಿವಾಲಯದಲ್ಲಿ ಒಬ್ಬ ಮುಖ್ಯಸ್ಥನನ್ನು ನಾವು ಪ್ರಧಾನ ಕಾರ್ಯದರ್ಶಿ ಅಂತ ಕರಿತೇವೆ. ಈ ಪ್ರಧಾನ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡುವಂಥ ಅಧಿಕಾರ ಲೀಗ್ ಆಫ್ ನೇಷನ್ಸ್ದ ಅಸೆಂಬ್ಲಿಗೆ ಇರುತ್ತದೆ. ಹಾಗೆಯೇ ಅಸೆಂಬ್ಲಿ ಮಾಡ್ತಕ್ಕಂಥ ಹಾಗೂ ಕೌನ್ಸಿಲ್ ಮಾಡ್ತಕ್ಕಂಥ ಎಲ್ಲ ಕಾರ್ಯಕಲಾಪಗಳನ್ನು ನಿರ್ಧರಿಸುವಂತಹ, ಅವುಗಳನ್ನು ಒಂದು ಚೌಕಟ್ಟಿಗೆ ಒಳಪಡಿಸುವಂಥ ಒಂದು ಜವಾಬ್ದಾರಿ ಲೀಗಿನ ಈ ಸಚಿವಾಲಯಕ್ಕೆ ಇರುತ್ತದೆ. ಹಾಗೆಯೇ ಅಪಾಯಿಂಟ್ಮೆಂಟ್ ಆಫ್ ಪರ್ಸನೆಲ್. ಸಚಿವಾಲಯದ ಸಿಬ್ಬಂದಿಯನ್ನು ಬೇರೆ ಬೇರೆ ರಾಷ್ಟ್ರಗಳಿಂದ ಆಯ್ಕೆ ಮಾಡಿಕೊಂಡು ಅವರನ್ನು ನೇಮಕ ಮಾಡುವಂಥ ಅಧಿಕಾರವನ್ನು ಕೂಡ ಈ ಸಚಿವಾಲಯವು ಹೊಂದಿರುತ್ತದೆ. ಈ ಎಲ್ಲ ಕಾರ್ಯಗಳನ್ನು ಲೀಗ್ ಆಫ್ ನೇಷನ್ಸ್ದ 3 ಪ್ರಧಾನ ಅಂಗಗಳು ಬಹಳ ಯಶಸ್ವಿಯಾಗಿ ನಿಭಾಯಿಸುತ್ತಾ ಇರುವುದು ನಮಗೆ ಕಂಡುಬರುತ್ತದೆ. ಈ ವಿಚಾರಗಳೊಂದಿಗೆ ನಾನು ನನ್ನ ವಿಷಯವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.